ಮಾನನಷ್ಟ ಮೊಕದ್ದಮೆಯನ್ನು ಸರ್ಕಾರ ಅಂತೆ ಎಲ್ಲ ನೋಟಿಸಲ್ಲಿ ಕೂಡ ಜಾರಿ ಮಾಡಿದೆ. ಮಾನನ ನಷ್ಟ ಮೊಕದ್ದಮೆ ಹಾಕಲಿಕ್ಕೆ ಸರ್ಕಾರಕ್ಕೆ ಯಾವುದೇ ನೈತಿಕತೆ ಇಲ್ಲ. ಯಾಕೆಂದ್ರೆ 5 ಗ್ಯಾರಂಟಿಗಳು ಅರ್ಧಕ್ಕರ್ಧ ಜನರಿಗೆ ಮುಟ್ಟಿಲ್ಲ. ಆದರೂ ಕೂಡ ಕೇವಲ 5 ಗ್ಯಾರಂಟಿಗಳ ಹೆಸರಿನಲ್ಲೇ 5 ವರ್ಷ ದೂಡಿ ಹೋಗಬೇಕು ಅನ್ನೋ ಉದ್ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡ್ತಾ ಇದೆ. ನಾವು ಮೊದಲು ಹೇಳಿದ್ದೇವೆ, ಯಾವುದೇ ಸಾಧನೆ ಮಾಡದೆ 2 ವರ್ಷ ಕಳೆದ್ರಿ, ಸಾಧನೆ ಇಲ್ಲದ ವೇದನಾ ಸಮಾವೇಶ ಮಾಡಿದ್ರಿ. ಆದರೆ ಇಲ್ಲಿ ಪರಿಸ್ಥಿತಿ ಏನಾಗಿತ್ತು? ಬೆಂಗಳೂರಿನ ಪರಿಸ್ಥಿತಿ ನೋಡಲಿಲ್ಲ. ಮಳೆಗೆ 5 ಜನ ಮರಣ ಹೊಂದಿದ್ರು, ಗಮನಿಸಲಿಲ್ಲ. ನಿಮಗೆ ಜನರ ಪ್ರಾಣ ಮಾನ ಮುಖ್ಯ ಅಲ್ಲ, ಕೇವಲ ಅಧಿಕಾರ ಮಾತ್ರ ನಿಮಗೆ ಮುಖ್ಯ ಅನ್ನೋದನ್ನ ನೀವು ಆಗಿಂದಾಗ್ಗೆ ಹೇಳ್ತಾ ತೋರಿಸಿಕೊಡ್ತಾ ಹೋಗ್ತಾ ಇದ್ದೀರಿ. ಇವತ್ತು ನಮ್ಮ ಮೇಲೆ ನೀವು ಮೊಕದ್ದಮೆಯನ್ನ ಹೂಡ್ತೀರಿ. ನಮ್ಮ ಸರ್ಕಾರಗಳಿದ್ದಾಗ ನೀವೇನೆಲ್ಲ ಮಾಡಿದ್ದೀರಿ, ಏನೆಲ್ಲ ಸುಳ್ಳು ಹೇಳಿದ್ದೀರಿ. ನಾವು ಸುಳ್ಳು ಹೇಳಿಲ್ಲ. ಇವತ್ತು ನಾವು ಚಾರ್ಜ್ ಶೀಟ್ ಬಿಡುಗಡೆ ಮಾಡಿದ್ರಲ್ಲಿ ಮುಖ್ಯಾಂಶಗಳೇನು? ನೀವು ದರ ಏರಿಕೆ ಮಾಡಿದ್ದೀರಿ, ಯಾರಿಗೆ ಕೊಟ್ಟಿದ್ದೀರಿ? ಪ್ರಶ್ನೆ ಇದೆ. ಬೆಳಗ್ಗೆ ಎದ್ದು ಪ್ರಾರಂಭ ಆಗ್ತದೆ, ಹಾಲು ಕುಡಿಯೋದ್ರಿಂದ ಆಲ್ಕೋಹಾಲ್ವರೆಗೆ ಎಲ್ಲ ಬೆಲೆಗಳನ್ನು ಹೆಚ್ಚು ಮಾಡಿದಿರಿ. ಅದನ್ನು ನಾವು ಹೇಳಿದ್ದೀವಿ. ಇದು ಸುಳ್ಳಿದೆಯಾ? ರೈತರಿಗೆ ಹಾಲಿನ ದರ ಹೆಚ್ಚಿಸಿ ಕೊಟ್ರ? ಪೆಟ್ರೋಲ್ ದರ ಏರಿಸಿದ್ರಿ, ದವಸ ಧಾನ್ಯಗಳ ದರ ಏರಿಸಿದ್ರಿ, ಸ್ಟ್ಯಾಂಪ್ ಡ್ಯೂಟಿ ಏರಿಸಿದ್ರಿ, ಕಸಕ್ಕೆ ಟ್ಯಾಕ್ಸ್ ಹಾಕಿದ್ರಿ, ನೀರಿಗೆ ಟ್ಯಾಕ್ಸ್ ಹಾಕಿದ್ರಿ. ಮತ್ತೆ ಏನೇನು ಮಾಡಿಲ್ಲ ರಾಜ್ಯ ಅಂತ ನೀವು. ಇದು ಒಂದಾಯ್ತು. ಎರಡನೇದು, ನಮ್ಮ ಮೇಲೆ ಭ್ರಷ್ಟಾಚಾರದ ಆರೋಪ ಹೊರಿಸಿದ್ರಿ. 40% ಸರ್ಕಾರ ಅಂತ. ಈಗ ಯಾರ್ಯಾರ ಕೈಲಿ ನೀವು ಹೇಳಿಸಿದ್ರೋ ಅವರೇ ಹೇಳ್ತಾರೆ ಕಾಂಗ್ರೆಸ್ 60% ಸರ್ಕಾರ ಅಂತ. ಮತ್ತೆ ನೀವು ಬೆತ್ತಲಾಗಿದ್ದೀರಿ ಅವರ ಮುಂದೆ. ಏನು ಕೆಲಸ ಮಾಡಲಿಕ್ಕೆ ಪರಿಸ್ಥಿತಿ ಇಲ್ಲ. ಆಮೇಲೆ ಅಭಿವೃದ್ಧಿ ಶೂನ್ಯ ಹೇಳಿದ್ದೇವೆ. ಏನು ಅಭಿವೃದ್ಧಿ ಮಾಡಿದ್ದೀರಿ ನೀವು? 3 ಕಾಸಿನ ಕೆಲಸ ಮಾಡಿಲ್ಲ. ಮಾತೆತ್ತಿದ್ರೆ ನುಡಿದಂತೆ ನಡೆದಿದ್ದೀವಿ ಅಂತ. ನೀವು ನುಡಿದಂತೆ ಏನನ್ನೂ ನಡೆದಿಲ್ಲ. ಆದ್ರಿಂದಾಗಿ ನಿಮ್ಮ ಈ ಏನು ಕೇಸ್ ಇದೆ, ಇದು ನ್ಯಾಯಾಲಯದಲ್ಲಿ ಹಾಕಿ. ನ್ಯಾಯಾಲಯಕ್ಕೆ ನಮ್ಮದು ಗೌರವ ಇದೆ. ನ್ಯಾಯಾಲಯದಲ್ಲಿ ನಾವು ಏನು ಹಾಕಿದ್ರೂ ನಾವು ನ್ಯಾಯಾಲಯಕ್ಕೆ ನಾವು ಗೌರವ ಕೊಡ್ತೇವೆ. ಜೊತೆಗೆ ನಿಮ್ಮ ಕೇಸನ್ನು ನಾವು ಹೋರಾಟ ಮಾಡ್ತೇವೆ. ಇದರಿಂದ ನೀವು ಏನು ನಮ್ಮನ್ನು ಬಾಯಿ ಮುಚ್ಚಿಸಿ ಉಳಿಸಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟೆಲ್ಲ ಮಾತಾಡ್ತಕ್ಕಂಥ ನೀವು, ನಾನೊಂದು ಪ್ರಶ್ನೆ ಕೇಳ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ. ನೀತಿ ಆಯೋಗದ ಸಭೆಗೆ ಯಾಕೆ ಹೋಗಲಿಲ್ಲ ನೀವು? ಯಾಕೆ ಭಯನಾ? ನೀತಿ ಆಯೋಗದಲ್ಲಿ ಹೋಗಿ ಕುಳಿತು ನೀವು ಇಲ್ಲಿಂದ ಸುಳ್ಳು ಹೇಳ್ತಿದ್ರಲ್ಲ, ನಮಗೆ ಹಣ ಬಂದಿಲ್ಲ, ನಮಗೆ GST ಹಣ ಸಮಯಕ್ಕೆ ಸಿಕ್ಕಿಲ್ಲ, ನಮಗೆ ಅನುದಾನ ಕೊಡ್ತಾ ಇಲ್ಲ ಹೇಳ್ತಿದ್ರಲ್ಲ. ಬಹುಶಃ ಅದಕ್ಕೆ ನಿಮಗೆ ಭಯ ಬಂದಿರಬೇಕು. ಈಗ ನಾನು ಹೋಗಿ ಉತ್ತರ ಕೊಡೋದು ಹೇಗೆ ಅಂತ. ನೀವೇ ರಾಜ್ಯದ ಪರವಾಗಿ ಈಗ ಇಡೀ ರಾಷ್ಟ್ರದ ಎಲ್ಲ, ನಮ್ಮ ದೇಶದ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಹೋಗಿದ್ದಾರೆ. ಅವರವರ ಬೇಡಿಕೆಗಳು ಏನು ಅನ್ನೋದನ್ನು ನೀತಿ ಆಯೋಗದಲ್ಲಿ ಚರ್ಚೆ ಮಾಡಿದ್ದಾರೆ. ಆ ರಾಜ್ಯಕ್ಕೆ ಏನು ಸವಲತ್ತುಗಳು ಬೇಕು ಕೇಳಿದ್ದಾರೆ. ನೀವಿಲ್ಲಿ ಮೈಕ್ ಸಿಕ್ಕಿದಾಗ ಅಬ್ಬರದ ಭಾಷಣ ಮಾಡ್ತೀರಿ. ಮಂತ್ರಿಗಳಿಂದ ಹಿಡಿದು ಎಲ್ಲರನ್ನೂ ನಿಂದಿಸ್ತೀರಿ.
ನಮಗೆ ಹಣ ಸರಿಯಾಗಿ ಬಿಡುಗಡೆ ಆಗಿಲ್ಲ ಅಂತೀರಿ. ನೀವು ಕೇಳದೇ ಇದ್ರೂ ಕೂಡ ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದೆ. ಕೇಂದ್ರ ಸರ್ಕಾರ ಆಯಾ ಸಂದರ್ಭಕ್ಕೆ ಯಾರ್ಯಾರಿಗೆ ಏನೇನು ಕೊಡಬೇಕು ಅದು ಕಳಿಸುತ್ತೆ. ನೀವು ಸುಳ್ಳು ಏನಂತಂದ್ರೆ ರಾಜಕೀಯ ಮಾಡಲಿಕ್ಕೆ ನೀವು ಸುಳ್ಳುಗಳನ್ನ ಆಗಿಂದಾಗ್ಗೆ ಹೇಳ್ತಾ ಇರ್ತೀರಿ. ಸುಳ್ಳುಗಳಿಗೆ ಅವರು ಕೂಡ ಉತ್ತರ ಕೊಡ್ತಾ ಇರ್ತಾರೆ. ಆದರೆ ಇವತ್ತು ರಾಜ್ಯಕ್ಕೇನಾದರೂ ಕೇಂದ್ರದಿಂದ ಅನ್ಯಾಯ ಆಗಿದ್ರೆ ಅದು ಕಾಂಗ್ರೆಸ್ ಸರ್ಕಾರದ ನೀತಿ ಮತ್ತು ನಡತೆಯಿಂದ. ಯಾಕೆಂದ್ರೆ ಹೋಗಿ ನೀವು ನೀತಿ ಆಯೋಗದಲ್ಲಿ ಅಥವಾ ಕೇಂದ್ರ ಸರ್ಕಾರದಲ್ಲಿ ನಮ್ಮ ರಾಜ್ಯಕ್ಕೆ ಬರಬೇಕಾದ ವಿಚಾರಗಳನ್ನು ನೀವು ಪ್ರಸ್ತಾಪ ಮಾಡಿ ನೀವು ಹೆಚ್ಚಿನ ಹಣಕ್ಕೆ ಬೇಡಿಕೆ ಇಡದೇ ಇದ್ರೆ ಅವ್ರಿಗೆ ಹೆಂಗೆ ಅರ್ಥ ಆಗುತ್ತೆ? ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮೊದಲು ಗೌರವ ಕೊಡ್ತಕ್ಕಂಥದ್ದನ್ನು ಕಲ್ತ್ಕೊಳ್ಳಿ, ಅದ ನಂತರ ಬೇರೆದನ್ನು ಮಾತಾಡಿ. ಈಗ ಇನ್ನು ಮುಂದೆ ನೀವು ಸುಳ್ಳುಗಳನ್ನು ಮಾತಾಡೋಕ್ಕಾಗಲ್ಲ. ಕೇಂದ್ರದ ವಿರುದ್ಧವಾಗಿ ಮಾತಾಡೋಕ್ಕೆ ನಿಮಗೆ ಯೋಗ್ಯತೆ ಇಲ್ಲ, ಹಕ್ಕಿಲ್ಲ. ನೀವು ಅದನ್ನು ಕಳ್ಕೊಂಡಿದ್ದೀರಿ. ಎಲ್ಲದಕ್ಕಿಂತ ಮಿಗಿಲಾಗಿ ಜನರಿಗೆ ಅನುಕೂಲ ಆಗಲಿ ಅಂತೇಳಿ ಅಲ್ಲಿಂದ ಅನುದಾನಗಳನ್ನು ಕೊಡ್ತಾರೆ, ಬೇರೆ ಬೇರೆ ಸ್ಕೀಮ್ಗಳನ್ನು ಕೊಡ್ತಾರೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನೌಷಧಿ ಕೇಂದ್ರಗಳೇ ಬೇಡ ಅಂತ ತೆಗೆದು ಬಿಡ್ತೀರಿ ನೀವು. ಯಾಕೆ? ಔಷಧಿ ಕೊಳ್ಳುವಾಗ ನಮಗೆ ಕಮಿಷನ್ ಸಿಗೋದಿಲ್ಲ ಅಂತಲ? ಅಥವಾ ಪ್ರೈವೇಟ್ನವರಿಗೆ ನೀವು ಔಷಧಿ ಖರೀದಿ ಮಾಡಿಸಿ ಅವರಿಂದ ಕಮಿಷನ್ ಹೊಡಿಬೇಕಂತಲ? ಬಡವರಿಗೆ ಅನುಕೂಲ ಆಗಲಿ ಅಂತ ಮೋದಿಜಿಯವರು ಜನೌಷಧಿ ಕೇಂದ್ರಗಳನ್ನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ತೆಗೆದಿರೋದು. ನೀವು ಅಂತ ಅನುದಾನದಿಂದ ಬರ್ತಕ್ಕಂಥ ಔಷಧಿ ಬಡವರಿಗೆ ಸೇರಬಾರ್ದು ಅಂತೇಳಿ ನೀವು ಅದನ್ನು ಕಿತ್ತು ಹೊರಗಡೆಗೆ ಆಗ್ತಾ ಇದ್ದೀರಲ್ಲ. ಆಗಿದ್ದ ಮೇಲೆ ಕೇಂದ್ರದ ಅನುದಾನಕ್ಕೆ ಯಾಕೆ ನೀವು ಕಾಯ್ದು ಕೂತಿದ್ದೀರಿ? ನಡೆಸಿ ನೀವೇ ಸರ್ಕಾರ. ಕೇಂದ್ರದ ಅನುದಾನವೂ ಬೇಕು, ಆದರೆ ಇಡಿಗಂಟಾಗಿ ಬೇಕು ನಿಮಗೆ. ಯಾಕಂದ್ರೆ ಕಮಿಷನ್ ಹೊಡೆಯಕ್ಕೆ ನೇರವಾಗಿ ಜನರಿಗೆ ತಲುಪೋದು ಏನು ಬೇಡ. ಇದು ನಿಮ್ಮ ಉದ್ದೇಶ ಆಗಿದೆ. ಆದ್ರಿಂದ ನಿಮ್ಮ ಈ ಮಾನನಷ್ಟ ಮೊಕದ್ದಮೆ, ಈ ನಾಟಕವನ್ನ ಬಿಟ್ಟುಬಿಡಿ. ಎಲ್ಲಿದೆ ಮಾನ? ಅದನ್ನು ನೋಡಬೇಕಾಗ್ತದೆ ಜನ ಈಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.